ಕ್ಯಾಂಡಿಡ್ ಫೋಟೋಗ್ರಫಿ, ಪ್ರೀ ವೆಡ್ಡಿಂಗ್ ಶೂಟ್, ಫ್ರೇಮು ಗೀಮು ಎಲ್ಲ ಸೇರಿಸಿ ಕೆಳಗಡೆ ಒಂದು ಪ್ರೈಸ್ ಹಾಕಿರ್ತಾನೆ. ಅಟ್ ದಿಸ್ ಪಾಯಿಂಟ್ ನಾವು ನೋಡಿ ತಲೆ ಸುತ್ತು ಬಂದು ಯಾಕಾರ ಈ ಫೀಲ್ಡ್ ಬಂದ್ಬಿಟ್ಟು 2,000 ರೂಪಾಯಿಗೆ ಇಷ್ಟು ಫೋಟೋ ತಕ್ಕೊಡ್ತೀನಿ ನಾನು ಅಂತ. 2,000 ರೂಪಾಯಿಗೆ ಬಿಡಿ. ಅದು ಅಂದ್ರೆ ನಿಜವಾದ ಶ್ರಮ ವಹಿಸಿ ಕಷ್ಟಪಟ್ಟು ಟ್ರೈನಿಂಗ್ ತಗೊಂಡು ಒಂದು ಕ್ರಿಯೇಟಿವ್ ಆರ್ಟಿಸ್ಟ್ ಲೈನಲ್ಲಿಂದ ಬಂದಿರ್ತಾರೋ ಅವ್ರಿಗೆ ಭಾಳ ಆಗತ್ತೆ. ಅರೆ ಏನು ಮಾಡೋದು ಇಂಥ ಸಿಚುವೇಶನಲ್ಲಿ ನೀವು ಹೋಗಿ ಲೀಗಲ್ ಆಗಿ ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳೋಕ್ಕೂ ಆಗೋದಿಲ್ಲ. ಗೊತ್ತಾ ನಿಮಗೆ? ಲೀಗಲ್ ಆಗಿ ಆ್ಯಕ್ಷನ್ ತೊಗೊಳಕ್ಕಾಗತ್ತೆ ಅಂದ್ಕೊಂಡಿದ್ದೀರಾ? ನೀವು ಹೋಗ್ತೀರಾ, ನೋಡಪ್ಪ ಹಿಂಗೆಲ್ಲ ಮಾಡಬೇಡ, ನಮ್ಮ ಫೆಟರ್ನಿಟಿಗೆ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ನೀವು ಹೇಳ್ಬೋದು. ಬಟ್ ಆದರೆ ಪೊಲೈಟಾಗಿ ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತ ನಿಮಗೆ ಒಂದು ವೇಳೆ ಒಪ್ಕೋಬೋದು. ಇವನ್ ಕಸ್ಟಮರು ಸಬಾರ್ಡರ್ ಲೆಕ್ಕದಲ್ಲಿ ಕೇಳ್ತಿದ್ದಾರೆ ಸರ್. ಈಗ ನಮ್ಗೆ ಒಂದು ಸಬಾರ್ಡರ್ ಒಂದು ಫೋಟೋಗ್ರಫಿ ಅಂಬ್ರೆಲಾ ಎಕ್ಸ್ಪೋಸ್ ಮಾಡಿದ್ರೆ ಒಂದು ಪ್ರೈಸ್ ಇದೆ ಅಲ್ವಾ? ಯಾಕ್ರಿ ಅಷ್ಟೇ ಅಲ್ಲ ನೀವು ಮಾಡ್ರಿ ಸಮಯ ಇಷ್ಟಕ್ಕೆ ಅಷ್ಟೇ ಅಲ್ಲ ಏನಕ್ಕೆ ಕೇಳ್ತೀರಾ ಅಂತಾರೆ ಕಸ್ಟಮರ್. ಏನ್ ಹೇಳ್ತೀರಾ ಇದಕ್ಕೆ ಉತ್ತರ ನೀವು? ಇಲ್ಲ, ಅದು ಕಸ್ಟಮರ್ ನೋಡಿ, ಅದೇ ಹೇಳಿದ್ನಲ್ಲ, ಹೆಲ್ತಿ ಕಾಂಪಿಟೇಷನ್ ಇಲ್ಲ, ಅನ್ಹೆಲ್ತಿ ಕಾಂಪಿಟೇಷನ್ ಬಂದ್ಬಿಟ್ಟಿದೀವಿ. ಕಾರಣ ನೀವು ಹೊಸಬ್ರು ಬರಬಾರ್ದು ಅಂತೇನಿಲ್ಲ, ನಮ್ಮ ಫೀಲ್ಡ್ಗೆ ಹೊಸಬ್ರು ಬರಬೇಕು. ಆದ್ರೆ ಈ ಫೀಲ್ಡ್ ನ ಅರ್ಥ ಮಾಡ್ಕೋಬೇಕು. ಈ ಫೀಲ್ಡ್ ನಲ್ಲಿ ಇರುವ ಒಂದು ಮಾರ್ಕೆಟ್ ಟ್ರೆಂಡ್ ಪ್ರೈಸ್ ಏನಿದೆ ಅದನ್ನ ಹಾಳು ಮಾಡ್ದೇನೆ, ಅದಕ್ಕೆ ತೊಂದರೆ ಮಾಡ್ದೇನೆ, ನಾವು ಬೇಕಾದ್ರೆ ನಿಮ್ಮ ಟ್ಯಾಲೆಂಟ್ಗೆ ಅತಿ ಜಾಸ್ತಿ ಪ್ರೈಸ್ ಹೇಳಿ, ಆದರೆ ಅದಕ್ಕಿಂತ ಕಮ್ಮಿ ಪ್ರೈಸ್ ಹೇಳಬಾರ್ದು ಅನ್ನೋದು ನನ್ನ ಒಂದು ಇದು. ಬಟ್ ಅದನ್ನ ನೀವು ಲೀಗಲ್ಲಿ ಹೇಳಕ್ಕಾಗೋದಿಲ್ಲ. ನಾನು ನೋಡಪ್ಪ ನೀನು ಮಾರ್ಕೆಟ್ ಪ್ರೈಸ್ಗಿನ್ನ ಭಾಳ ಕಮ್ಮಿ ತಗೊಂಡಿದ್ಯಾ, ಇದರಿಂದ ನಮ್ಮ ಒಂದು ಫೋಟೋಗ್ರಫಿ ಫ್ರೆಟರ್ನಿಟಿಗೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ನಿನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಕಾರಣ ಅಂಥದ್ದೊಂದು ಕೌನ್ಸಿಲ್ ನಾವು ಮಾಡಿಲ್ಲ. ಈ ಕೌನ್ಸಿಲ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೋದು ಅಂತ ಗೊತ್ತಿದೆಯಾ ಪ್ರವೀಣ್ ನಿಮ್ಗೆ? ಎಲ್ಲರನ್ನೂ ಒಟ್ಟಿಗೆ ಒಂದ್ಸರಿ ಸಮಾವೇಶ ಪಡಿಸಬೇಕು. ಒಂದು ಎಲ್ಲರನ್ನೂ ಒಟ್ಟಿಗೆ ಅಂತಂದ್ರೆ ಇಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೆಡಿಕಲ್ ಕೌನ್ಸಿಲ್, ಈ ಬಾರ್ ಕೌನ್ಸಿಲ್ ಅಂತ ಏನಿದೆ ಲಾಯರ್ಸ್ಗೆ, ಡಾಕ್ಟರ್ಸ್ಗಳಿಗೆ, ಇದೆಲ್ಲ ಇವರೇ ಹುಟ್ಟಿಸ್ಕೊಂಡು ಮಾಡ್ಕೊಂಡಿದ್ದ ಕೌನ್ಸಿಲ್ಗಳಲ್ಲ. ಇದು ಕಾನೂನು ಪ್ರಕಾರ ಇದ್ರ ಮೂಲಕ ಆಗಬೇಕು. ಯಾವುದು ಡಿಸ್ಕಷನ್ಸ್, ರಾಜಕಾರಣಿಗಳ ಒಂದು ಹಿತದೃಷ್ಟಿಯಿಂದ ನಾವು ಇದನ್ನ ತೆಗೆದುಕೊಂಡು ಹೋದ್ರೆ ಪಾರ್ಲಿಮೆಂಟಲ್ಲಿ ಇದು ಡಿಸ್ಕಷನ್ ಆಗಬೇಕು. ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಯಾಕೆ ಡಿಸ್ಕಷನ್ ಆಗಬೇಕು, ಅದ್ರ ಪರವಾಗಿ ಮಾತನಾಡೋ ಅಂಥವ್ರು ಯಾರು ಒಬ್ರು ಇರಬೇಕು. ನಮ್ಮ ಫೀಲ್ಡ್ ಒಂದೇ, ಯಾರ ಸಪೋರ್ಟ್ ಇಲ್ದೇನೆ, ಸರ್ಕಾರದ ನೆರವುಗಳು ಇಲ್ಲದೇನೆ ನಾವುಗಳೇ ಕ್ರಿಯೇಟ್ ಮಾಡಿದಂಥ ಈ ಒಂದು ಫ್ರೆಟರ್ನಿಟಿ, ಇದರಲ್ಲಿ ಎಷ್ಟೋ ಜನ